ಎಲ್ರಿಗೂ ನಮಸ್ಕಾರ. ನಾವು ತೀರಿ ಹೋದ ಮೊಗಳ್ಳಿಯವರ ಕುರಿತು ಅವರ ನೆನಪುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದೀವಿ. ಮೊಗಳ್ಳಿ ನನ್ನ ಸುಮಾರು 40 ವರ್ಷಗಳ ಗೆಳೆಯ, ಜೊತೆಗೆ ಓದ್ದವರು. 83ರಿಂದ 83ನೇ ಇಸ್ವಿಯಿಂದ ಸುಮಾರು 6 ವರ್ಷ ಜೊತೆಗೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮತ್ತು ಮಾನಸ ಗಂಗೋತ್ರಿಯಲ್ಲಿ ಓದ್ದವರು ಮತ್ತು ಬರೆದವರು. ಅರುಣ್ ಜೋಳದವರು, ಡಾಕ್ಟರ್ ಅರುಣ್ ಜೋಳದ ಅವರು ಮೊಗಳ್ಳಿ ಗಣೇಶನವರ ಪ್ರಥಮ, ಅಂದರೆ ಅವರು ಕೆಲಸಕ್ಕೆ ಸೇರಿದಾಗ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಒಬ್ಬರು. ಅವ್ರ ಬಗ್ಗೆ, ಅವರ ವಿದ್ವತ್ತು, ಅವರ ಪಾಠ, ಅವರ ಬರಹ, ಅವರ ವಿಮರ್ಶೆಯ ಹರಿತ, ಅದನ್ನೆಲ್ಲ ಹತ್ತಿರದಿಂದ ನೋಡಿದವರು ಅರುಣ್ ಜೋಳದ. ಭಾಗ್ಯಜ್ಯೋತಿಯವರು ಮೊಗಳ್ಳಿಯವರ ಆತ್ಮೀಯ ವಲಯಕ್ಕೆ ಸೇರಿದವರು. ಮೊಗಳ್ಳಿಯವರು ಭಾಗ್ಯಜ್ಯೋತಿಯವ್ರನ್ನ ಒಂಥರ ತನ್ನ ಮಗಳು ಅಂತಲೇ ತಿಳ್ಕೊಂಡಿದ್ದವರು. ಯಾರಿಗೂ ಕೊಳ್ಳಲು ಆಗದಂಥ ಅವರ ಅಸಹಾಯಕ ಸ್ಥಿತಿಯನ್ನು, ಅವರ ನೋವಿನ ಕ್ಷಣಗಳನ್ನು ಭಾಗ್ಯಜ್ಯೋತಿಯವರ ಜೊತೆ ಹಂಚ್ಕೊಳ್ತಾ ಇದ್ದರು. ಹಾಗಾಗಿ ಒಬ್ಬ ಗೆಳೆಯನ ಮಾತುಗಳು, ವಿದ್ಯಾರ್ಥಿಯ ಮಾತುಗಳು ಮತ್ತು ಒಬ್ಬಳು ಮಗಳ ಮಾತುಗಳ ಮುಖಾಂತರ ನಾವು ಮೊಗಳ್ಳಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತು ಪ್ರಯತ್ನ ಪಡ್ತೀವಿ. ಮೊಗಳ್ಳಿಯವರು ಅರುಣ್ ಅವ್ರ ಜೊತೆ ಹೇಳ್ತಾ ಇದ್ರಂತೆ, ಇಲ್ಲ ಕಣೋ ನಿಂಗೆ ಗೊತ್ತಿಲ್ಲ, ನನ್ನ ಬೆಲೆ ಇವರಿಗೆಲ್ಲ ಗೊತ್ತಾಗಬೇಕಾದ್ರೆ ನಾನು ತೀರೋಗ್ಬೇಕು, ನಾನು ತೀರೋದ್ಮೇಲೆ ಇವರಿಗೆಲ್ಲ ನನ್ನ ಬೆಲೆ ಗೊತ್ತಾಗುತ್ತೆ, ಹಾಗಾಗಿ ನಾನು ತೀರಿ ಹೋಗೋದನ್ನು ನಾನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ. ನಾನು ತೀರಿ ಹೋಗೋದೇ ನಾನು ಕಾಯ್ತಾ ಇದ್ದೀನಿ, ಆಮೇಲಾದರೂ ಜನರಿಗೆ ನನ್ನ ಬರಹ, ಅದರಲ್ಲೂ ವಿಶೇಷವಾಗಿ ನನ್ನ ವಿಮರ್ಶೆ ಮತ್ತು ಜಾನಪದ ಅಧ್ಯಯನದ ವಿಷಯಗಳು ಜನರಿಗೆ ಗೊತ್ತಾಗಬೇಕಾದ್ರೆ ನಾನು ತೀರಿ ಹೋಗಬೇಕು, ಆಮೇಲೆ ಗೊತ್ತಾಗುತ್ತೆ ಅಂತ. ಬೇಂದ್ರೆಯವರು ಕೂಡ ಅದನ್ನೇ ಹೇಳಿದ್ದಾರೆ. ಕವಿಯ ಮಹತ್ವವನ್ನು ಅವನ ಮರಣದ ನಂತರ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅಂತ. ಬದುಕಿರುವಾಗಲೇ ಖ್ಯಾತಿ, ಪ್ರಸಿದ್ಧಿ, ಸ್ಥಾನ, ಮಾನ ಎಲ್ಲವನ್ನು ಪಡೆದ ಬರಹಗಾರರು ಅವರು ತೀರಿ ಹೋದ್ಮೇಲೆ ಅವರನ್ನು ಯಾರು ಕೂಡ ನೆನಪಿಟ್ಕೊಳ್ಳಲ್ಲ. ಯಾಕೆಂದರೆ ಅವರ ಜೀವನದ ಬಹುಪಾಲು ಖ್ಯಾತಿ, ಪ್ರಶಸ್ತಿ, ಸ್ಥಾನಮಾನಗಳಿಗೆ ಮೀಸಲು ಇಡೋದ್ರಿಂದ ತೀರಿ ಹೋದ್ಮೇಲೆ ಅವ್ರನ್ನ ಯಾರೂ ನೆನಪಿಟ್ಕೊಳ್ಳಲ್ಲ. ತೀರಿ ಹೋಗಾಗ ಅವರು ಅಲ್ಲಿಯೇ ಬದುಕಿರುವಾಗ ಅವರು ಬಹಳ ಚಿರಪರಿಚಿತರಾಗಿರ್ತಾರೆ. ಆದರೆ ಈ ತರಹ ಮೌನವಾಗಿ ಯಾರಿಗೂ ವಸೀಲಿ ಬಾಜಿ ಮಾಡದೆ, ಬಕೆಟ್ ಹಿಡಿದೆ, ನಮಸ್ಕಾರ ಮಾಡದೆ, ಡೊಗ್ಗು ಸಲಾಂ ಹೊಡೆಯದೆ ಬರಿತಾ ಇರೋ ಬರಹಗಾರ ಬದುಕಿದಾಗ ಭಾಳಷ್ಟು ನರಳಿರ್ತಾನೆ. ಆದರೆ ತೀರಿ ಹೋದ ಮೇಲೆ ಅವನ ಬರಹಗಳು ಜನರಿಗೆ ಹೋಗಿದ್ರ ಮೊಗಳಿ, ಹಿಂಗಿದ್ರ, ಚೆನ್ನಾಗಿ ಬರೆದಿದ್ರ, ಅಯ್ಯೋ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅಚ್ಚರಿ ಪಡುವ ಹಾಗೆ ಇರ್ತಾರೆ. ಆ ಕುರಿತ ಕೆಲವು ಮಾತುಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೋತೀವಿ. ನಾನು ಅರುಣ್ ಅವ್ರ ಜೊತೆ, ನೀವು ವಿದ್ಯಾರ್ಥಿಯಾಗಿ ಬಂದಾಗ, ನಾವು ವಿದ್ಯಾರ್ಥಿಗಳಾಗಿ ಹೋದಾಗ ನನಗೆ ಮೊಗಳಿಯವರ ಪರಿಚಯ ಆಗಿತ್ತು. ನೀವು ಅವರ ವಿದ್ಯಾರ್ಥಿಗಳಾಗಿ ಬಂದಾಗ ಅವರನ್ನು ನೀವು ಗಮನಿಸಿದ್ದು ಹೇಗೆ? ಮೊದಲು ಗಾಬರಿ ಆಗಿತ್ತು, ಅವರ ರೂಮಿಗೆ ಹೋಗ್ಲಿಕ್ಕೆ ಭಯ ಪಡ್ತಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲ ಆರಾಮಾಗಿ ಮಾತಾಡೋಣ. ಯಾವ ತರಹದ ಮೇಷ್ಟ್ರಾಗಿದ್ದರು ಮೊಗಳಿ ಅಂತ? ನಮಸ್ತೆ. ಒಂದು, ಮೊಗಳ್ಳಿ ಅವರು ಮೇಷ್ಟ್ರಾಗಿ ಜಾನಪದ ವಿಭಾಗದಲ್ಲಿ ಬಂದಾಗ ಅಲ್ಲಿ ನಮಗೆ ರೆಗ್ಯುಲರ್ ಅಂತ ಕ್ಲಾಸಸ್, ಅಂದರೆ MA ಕ್ಲಾಸಸ್ ಶುರುವಾಗಿದ್ದು ಮೊದಲನೇ ಬ್ಯಾಚ್ನ ಸ್ಟೂಡೆಂಟ್ ನಾನು. ಸೊ ನಾನು ಆ್ಯಕ್ಚುಲಿ ಕನ್ನಡ MA ಮಾಡೋಕ್ಕಂತ ಹೋಗಿದ್ದೆ. ಅವರು ಆ ಕ್ಯಾಂಪಸ್ಗೆ ಹೋಗೋದಕ್ಕಿಂತ ಮುಂಚೆ, ಅರ್ಜಿ ಹಾಕಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಭಾವನದಲ್ಲಿ ಅವ್ರದ್ದು ಒಂದು ಕತೆ ಓದಿದ್ದೆ. ಜಯಂತ್ ಕೈಕಣಿ ಅವರು ಎಡಿಟ್ ಮಾಡ್ತಿದ್ದ ಭಾವನದಲ್ಲಿ ಒಂದು ಕತೆ ಓದಿ, ಆ ಭಾವನಾ ಪುಸ್ತಕ ತಗೊಂಡೆ ಆ ಫೋಟೋ ನೋಡ್ಕೊಂಡು ಹೋಗಿದ್ದಾರೆ ಮಾತಾಡ್ಸೋಣ ಅಂತ. ಸೊ ಹಂಗೆ ಕನೆಕ್ಟ್ ಆಗಿದ್ದು. ಆವಾಗ ಅವರು, ನಾನು ಯಾವುದಕ್ಕೂ ಹಾಕಿದೀಯ ನೀನು ಅರ್ಜಿ ಅಂತ ಕೇಳಿದ ತಕ್ಷಣ ನಾನು ಕನ್ನಡ MAಗೆ ಹಾಕಿದ್ದೀನಿ ಅಂತ. ಅವ್ರು ನನಗೆ ಒಂದು ಕ್ಷಣ ನನ್ನ ಇಡೀ ಆಲೋಚನೆ ಹೆಂಗೆ ಟರ್ನ್ ಮಾಡಿಬಿಟ್ರು ಅಂದರೆ, ಕನ್ನಡ ಅದು ಕರ್ನಾಟಕ ಮಾತ್ರ ಕಣ, ಫೋಕ್ಲೋರ್ MA ಮಾಡೋ, ಅದು ಇಂಟರ್ನ್ಯಾಷನಲ್ಲು ಅಂತ. ಅಂದರೆ ಅದು ಜಗತ್ತಿನಾದ್ಯಂತ ನೀನು ಸ್ಕಾಲರ್ ಆಗಿಬಿಡ್ಬೋದು ಅಂತ. ನಾನು ಹಳ್ಳಿಯಿಂದ ಏನೋ ಕಷ್ಟಪಟ್ಟು ಅದು ಕ್ಯಾಂಪಸ್ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಹೋಗಿರೋನಿಗೆ ಇವರು ಅದು ಇಂಟರ್ನ್ಯಾಷನಲ್ ಅಂದ ತಕ್ಷಣ ನನ್ನ ತಲೆ ತಿರುಗೋಗ್ಬಿಡ್ತು. ನಾನು ಕನ್ನಡ MAಗೆ ಹಾಕಿದವನು ಅರ್ಜಿ ಚೇಂಜ್ ಮಾಡಿಸಿ ಜಾನಪದಕ್ಕೆ ಬಂದೆ.
ಸೊ ಈ ಥರ ಅಂದರೆ ನಾನು ಜಾನಪದ ಕ್ಷೇತ್ರಕ್ಕೆ ಬಂದಿದ್ದೇ ಅವರ ಇದರಿಂದ. ಸೊ ನಮಗೆ ಆ್ಯಕ್ಚುಲಿ ಯೂನಿವರ್ಸಿಟಿಯ ಒಂದು ಏನು ಕ್ಯಾಂಪಸ್ನ ವಾತಾವರಣ, ಅದರಲ್ಲಿ ಅವರೊಂಥರ ಬಿಗುವಾಗಿದ್ದರು. ಅಂದರೆ ನಾವು ನೇರವಾಗಿ ಹೋಗಿ ಬೇರೆ ಅಧ್ಯಾಪಕರ ಜೊತೆ ಮಾತಾಡಂಗೆ ಸ್ವಲ್ಪ ಲವಲವಿಕೆಯಿಂದ ಅವ್ರ ಜೊತೆ ಬೆರೆಯಂಗಿರಲಿಲ್ಲ. ಸೊ ಆ ಥರದ್ದು ಇದ್ದಾಗ ಬಟ್ ನಮಗೆ ಅವ್ರ ಕ್ಲಾಸ್ ಮಾತ್ರ ಅದ್ಭುತವಾದ ಒಂದು ದೊಡ್ಡ ಇಮ್ಯಾಜಿನರಿ ಲೋಕನೇ ಸೃಷ್ಟಿಸ್ಬಿಡ್ತಿದ್ರು. ಅಂದರೆ ಒಂಥರ ಫ್ಯಾಂಟಸಿ ಲೋಕಕ್ಕೆ ಹೋದಂಗೆ ಆಗಿಬಿಡೋದು. ಅವ್ರ ಕ್ಲಾಸ್ ಮುಗಿದ ತಕ್ಷಣ ನಾವು ಕ್ಲಾಸಲ್ಲಿ ಇದೀವಾ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಯಾವುದೋ ಲೋಕಕ್ಕೆ, ಅಂದರೆ ಅವರು ಫೋಕ್ ನರೇಟಿವ್ಸ್ ಏನು ಒಂಥರ ಫ್ಯಾಂಟಸಿ ಇದೆ, ಆ ಫ್ಯಾಂಟಸಿಯನ್ನು ಅವರು ಕ್ಲಾಸಲ್ಲಿ ಒಂದು ದೊಡ್ಡ ಲೋಕವನ್ನು ಸೃಷ್ಟಿ ಮಾಡ್ತಾಯಿದ್ರು. ಸೊ ಅದು ನಮಗೆ ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಹಳ್ಳಿಯಿಂದ ಹೋಗಿದ್ದಕ್ಕೂ ಇವ್ರು ಮಾತಾಡೋದು ಅದು ಏನೋ ಒಂದು ಯಾವುದೋ ಒಂದು ಲೋಕಕ್ಕೆ ಬಂದು ಇಲ್ಲಿ ಬಂದಿದ್ದೀವಿ ಅನ್ನೋ ಥರ. ಸೊ ಈ ಥರದ ಮೊಗಳಿಯವರು ನಮಗೆ ಆ್ಯಕ್ಚುಲಿ ಅಲ್ಲಿವರೆಗೂ ನಮಗೆ ಉದಾಹರಣೆ, ನಾನು ಅವ್ರದ್ದು 2 ಇಂಟೆಲೆಕ್ಚುಯಲ್ ಇದನ್ನು ಅವ್ರದ್ದು ಕತೆ ಮತ್ತು ಅದನ್ನ ಸರ್ ಮಾತಾಡ್ತಾರೆ. ಸೊ ಕರ್ನಾಟಕದ ಸಂದರ್ಭದಲ್ಲಿ ನಾವು ಕೆಲವು ಲೇಖಕರನ್ನು ಕೆಲವು ಸಿಗ್ನೇಚರ್ ಗುರುತು ಅಂತೀವಿ. ಅಂದರೆ ಇವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿತ್ತು, ಇದು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ ಅನ್ನೋ ಥರದ ಕೆಲವು ಲೇಖಕರು ಮಾತ್ರ ಆ ಥರದ್ದು ತಮ್ಮದೇ ಆದ ಒಂದು ಸಿಗ್ನೇಚರ್ ಗುರುತನ್ನ ಮೂಡಿಸ್ತಾರೆ. ಸೊ ಆ ಅರ್ಥದಲ್ಲಿ ಮೊಗಳ್ಳಿ ಅವ್ರದ್ದು ಸಿಗ್ನೇಚರ್ ಅಂತಂದರೆ ಅವರ ರಿಸರ್ಚ್ ಅಂತ ಏನಿದೆ, ಫೋಕ್ಲೋರ್ ರಿಸರ್ಚ್ ಅಂತ ಇದೆ, ಅದರೊಳಗೆ ಅವರು ಒಂದು ದಲಿತ ಕಣ್ಣೋಟವನ್ನು ತಂದರು. ಆ್ಯಕ್ಚುಲಿ ಅಲ್ಲಿಯವರೆಗೂ ಇದ್ದ ಇಡೀ ಕರ್ನಾಟಕದ ಸಂದರ್ಭದಲ್ಲಿದ್ದಂಥ ಎಲ್ಲ ಜಾನಪದ ವಿದ್ವಾಂಸರು ಹೆಚ್ಚು ಕಡಿಮೆ ಸಹಜವಾಗಿ ಮೇಲ್ಜಾತಿಯಿಂದ ಬಂದಂಥ ಮಧ್ಯಮ ವರ್ಗದ ವಿದ್ವಾಂಸರಾಗಿದ್ದರು. ಸಹಜವಾಗಿ ಅವರು ಪಶ್ಚಿಮದ ಯುರೋಪ್ನ ಜಾನಪದ ವಿದ್ವಾಂಸರುಗಳ ಥಿಯರಿಗಳನ್ನು ಅದನ್ನ ಹೊಡೆದು ಅದಕ್ಕೆ ಇವರು ಕಾಪಿ ಪೇಸ್ಟ್ ಮಾಡೋ ಥರ ಅದಕ್ಕೆ ಒಪ್ಪಿಸ್ತಾ ಇದ್ರು, ಆ ಥಿಯರಿಗಳಿಗೆ ಜೋಡಿಸ್ತಾ ಕೆಲಸ ಮಾಡ್ತಾಯಿದ್ರು. ಸೊ ಅದನ್ನು ಇವರು ಭಾಳ ಅಂದರೆ ದಲಿತ ಸಂವೇದನೆಯಿಂದ, ದಲಿತ ಒಂದು ಇಂಟರ್ಪ್ರಿಟೇಷನಿಂದ, ದಲಿತ ಕಣ್ಣೋಟದಿಂದ ಇಡೀ ಜಾನಪದವನ್ನು ನೋಡುವ ಒಂದು ನರೇಟಿವ್ನ ಕಟ್ಟಿದ್ರಲ್ಲ, ಅದು ನನ್ನ ಪ್ರಕಾರ ಕನ್ನಡದಲ್ಲಿ ಅಂದರೆ ಫೋಕ್ ನರೇಟಿವನ್ನು ಒಂದು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದ್ದು ಮೊಗಳ್ಳಿ. ಬಟ್ ನನಗೆ ಕಾಂಟ್ರರಿ ಅಂತ ಅನಿಸುತ್ತೆ. ಅಂದರೆ ಎರಡರಲ್ಲೂ ಅವ್ರದ್ದು ಈ ವಿಷನ್ ಏನಂದರೆ ದಲಿತ್ ಪಾಯಿಂಟ್ ಆಫ್ ವ್ಯೂ ಇದೆಯಲ್ಲ, ಆ್ಯಕ್ಚುಲಿ ಅವರು ವಿಮರ್ಶೆಯನ್ನು ತಗೊಂಡಾಗಲೂ ಕೂಡ ಏನು ಬಿ ಬಸಲಿಂಗಯ್ಯನವರು ಭೂಸ ಸಾಹಿತ್ಯ ಅಂತ ಹೇಳೋದೊಂದು ದೊಡ್ಡ ಮೂಮೆಂಟನ್ನು ಏನು ಸೃಷ್ಟಿ ಆಯಿತು. ಆ್ಯಕ್ಚುಲಿ ಅವ್ರು ಬರೀ ಹೇಳಿ ಅದೊಂದು ಮೂಮೆಂಟ್ ಆಯಿತು, ಅದು ಹೇಳಿಕೆ ಆಗಿ ಅದು ವಾಗ್ವಾದ ಆಗಿ ಅಲ್ಲಿಗೆ ನಿಲ್ತು. ನಾವು ಅದನ್ನು ಅಷ್ಟಕ್ಕೆ ಆ ಚರ್ಚೆನ ಅಲ್ಲಿಗೆ ನಿಲ್ಲಿಸ್ತೀವಿ. ಆದರೆ ನಿಜವಾಗ್ಲೂ ಕನ್ನಡದಲ್ಲಿ ಏನೇನು ಭೂಸ ಇದೆ ಅಂತ ಅದನ್ನ ವಿಮರ್ಶೆ ಮೂಲಕ ಕನ್ನಡ ಜಗತ್ತಿಗೆ ತುಂಬ ಢಾಳಾಗಿ ತೋರಿಸಿದವರು ಮೊಗಳಿ ಅವರು. ಅಲ್ಲೂ ಕೂಡ ದಲಿತ್ ಪಾಯಿಂಟ್ ಆಫ್ ಇದೆ, ಅಂದರೆ ದಲಿತ ಕಣ್ಣೋಟದ ಮೂಲಕ, ಅಂದರೆ ಎಲ್ಲರೂ ವಿಮರ್ಶೆ ಮೇಲಿಂದ ಕೆಳಗೆ ನೋಡ್ತಾ ಇದ್ರು. ಸೊ ಮೊಗಳಿ ಅವ್ರದ್ದು ಸಿಗ್ನೇಚರ್ ಗುರುತು ಏನಂದರೆ ಕೆಳಗಿನಿಂದ, ಅಂದರೆ ಒಂದು ಕೇರಿಯ ಒಬ್ಬ ಹುಡುಗ, ತಳಸ್ತರದ ಒಬ್ಬ ಇರೋಂಥ ಹುಡುಗ, ಬೇರೆಯವರೆಲ್ಲ ಬರೆದ ಅನುಭವ ಲೋಕ ಎಲ್ಲಿದೆ, ಅದರಲ್ಲಿ ದಲಿತರೆಲ್ಲಿದ್ದಾರೆ ಅಂತ, ಅಂದರೆ ಕೆಳಗಿನಿಂದ ವಿಮರ್ಶೆನ ಮೇಲೆ ನೋಡೋಕೆ ಶುರು ಮಾಡಿದ್ರಲ್ಲ, ಅದು ಆ್ಯಕ್ಚುಲಿ ಭಾಳ ದೊಡ್ಡ ಒಂಥರ ಸಿಗ್ನೇಚರ್ ಗುರುತು ಅಂತ ನನಗೆ ಅನಿಸುತ್ತೆ. ಸೊ ಈ ಅರ್ಥದಲ್ಲಿ ಒಂದೇ ದೃಷ್ಟಿಕೋನವನ್ನು ಎರಡು, ಅಂದರೆ ಫೋಕ್ ರಿಸರ್ಚಲ್ಲಿ ಮತ್ತು ವಿಮರ್ಶೆಯಲ್ಲಿ ಅವ್ರು ನಿರ್ವಹಿಸಿದ ಕ್ರಮ ಇದೆಯಲ್ಲ, ಅದು ಒಂಥರ ನನಗೆ ಈಗಲೂ ಮಿರಾಕಲ್ಲು. ಯಾಕೆ ಅಂತಂದರೆ ಫೋಕ್ ರಿಸರ್ಚಲ್ಲಿ ಅವ್ರು ಮಾಡಿರೋ ಎಲ್ಲ ವರ್ಕ್ಸಲ್ಲೂ ಯಾರನ್ನೂ ಒಂಥರ ದಾಳಿ ಥರ ಮಾಡಲ್ಲ. ಅಂದರೆ ಎದುರಿಗೆ ಯಾರನ್ನ ಇಟ್ಕೊಂಡು ಬೈಯೋದು ಆ ಥರದ್ದು ಒಂದು ದಾಳಿ ಥರ ಮಾಡಲ್ಲ. ಅದು ಭಾಳ ಒಂಥರ ಸಂವೇದನೆ ಇದ್ರೊಳಗೆ ಒಂಥರ ತುಂಬ ಒಂಥರ ಒಂದೇನೋ ಆಳವಾದ ಒಂದು ಸಂವೇದನೆ ಮೂಲಕ ಕಟ್ತಾ ಹೋಗ್ತಾರೆ. ಆದರೆ ವಿಮರ್ಶೆ ಅಂತ ಬಂದ ತಕ್ಷಣ ಅವ್ರಿಗೆ ವಿಪರೀತ ಸಿಟ್ಟು, ಆಕ್ರೋಶ, ಒಂಥರದ್ದು, ಅಂದರೆ ಒಂಥರ ದಾಳಿ ಮಾಡೋ ಥರ ಮಾಡ್ತಾರೆ. ಬಹುಶಃ ಅರುಣ್ ಮೊಗಳಿಯವರಿಗೆ ಅದೇ ಸ್ವಲ್ಪ ಕಷ್ಟ ಆಯಿತು ಅಂತ ಕಾಣುತ್ತೆ. ಅವರು ಈಗ ಯಾವ ಕಾವ್ಯದಲ್ಲಿ ಹೇಳ್ತಾರೆ, ಕದಳಿಯಳು ನುಗ್ಗಿದ ಮದದಾನೆ ಅಂದದಿ ಯುದ್ಧ ಭೂಮಿಗೆ ನುಗ್ತಾರೆ, ಅದು ಯಾರಂತ ನನಗೆ ನೆನಪಾಗ್ತಾ ಇಲ್ಲ. ಅದೇ ಥರ ಕನ್ನಡ ವಿಮರ್ಶಾ ಲೋಕಕ್ಕೆ ಒಂಥರ ಮದದಾನೆ, ಕದಳಿ ವನದೊಳಗೆ, ಕದಳಿ ಅಂದರೆ ಬಾಳೆ ತೋಟದೊಳಗೆ ಮದದಾನೆ ನುಗ್ಗದ ಹಾಗೆ ನುಗ್ಗಿದ್ರಿಂದ ಬಹಳಷ್ಟು ಜನರ ಸಾಧಾರಣವಾಗಿ ವಿಮರ್ಶಾ ಲೋಕದಲ್ಲಿ ಒಬ್ಬರೊಬ್ಬರು ಓಲೈಸೋದು, ಅವ್ರನ್ನ ಇವ್ರು ಹೊಗಳೋದು, ಇವ್ರನ್ನ ಅವ್ರು ಹೊಗಳೋದು, ಅವ್ರಿಗೆ ಇವ್ರು ಬ್ಲರ್ ಬರೆಯೋದು, ಇವರಿಗೆ ಅವರು ಮುನ್ನುಡಿ ಬರೆಯೋದು, ನೀವೇ ಏಕಮಾದ ದ್ವಿತೀಯ ಅಂತ ಹೇಳೋದು, ನೀವು ಸರ್ ಹಂಗೇನೆ ಅಂತ ಬರೆಯೋದು, ಆ ಥರ ಪದ್ಧತಿ ಇರುವ ಒಂದು ಕ್ಷೇತ್ರದಲ್ಲಿ ಇವರು ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳಿದ್ರಿಂದ, ಓ ಇವರು ನನಗೆ ಹಿಂಗೆ ಅಂದಿದ್ದಾನ, ಇವನನ್ನು ಮಟಾಶ್ ಮಾಡಬೇಕು ಅಂತೇಳಿ ನಮ್ಮ ವಿಮರ್ಶಾ ಲೋಕನೆ ಎಲ್ಲೂ ಕೂಡ ಮೊಗಳಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವ ಹಾಗೆ ಒಂದು ವ್ಯವಸ್ಥಿತವಾಗಿ ನಡೆಯಿತು. ಅದನ್ನು ಅವರು ಭಾಗ್ಯಜ್ಯೋತಿ ಅವ್ರ ಜೊತೆ ಬಹಳ ವಿಷಾದದಿಂದ, ಜೊತೆಗೆ ತಮಾಷೆಯಿಂದಲೂ ಕೂಡ ಹಂಚ್ಕೊಳ್ತಾ ಇದ್ರು. ಭಾಗ್ಯಜ್ಯೋತಿ ಅವರಿಗೊಂದು ನೋವಿತ್ತು, ಅವರನ್ನು ಕನ್ನಡ ಸಾಹಿತ್ಯ ಲೋಕ
ಗುರುತಿಸಲಿಲ್ಲ. ಅವರ ಜಾನಪದ ಕ್ಷೇತ್ರದಲ್ಲಿ, ವಿಮರ್ಶಾ ಕ್ಷೇತ್ರದಲ್ಲಿ, ಆಮೇಲೆ ಸಾಹಿತ್ಯದ ಲೋಕದಲ್ಲಿ, ಕತೆ ಮತ್ತು ಕಾದಂಬರಿ ಲೋಕದಲ್ಲಿ ಅವರು ಮಾಡಿದ ಆ ಸಾಧನೆಯನ್ನು ಬೇಕಂತಲೇ ನಿರ್ಲಕ್ಷಿಸಲಾಯಿತು ಅನ್ನೋ ಮಾತುಗಳನ್ನು ಅವರು ಕೊನೆಯ ಕಾಲದಲ್ಲಿ ಬಹಳ ವಿಷಾದದಲ್ಲಿ, ತಮಾಷೆಯಲ್ಲಿ ಹೇಳ್ತಾ ಇದ್ರು. ಕೆಲವು ಘಟನೆಗಳನ್ನು ನೆನಪಿಸ್ಕೋತೀರಾ? ನಮಸ್ಕಾರ. ಬಹುಶಃ ಮೊಗಳಿ ಮೇಷ್ಟ್ರಿದ್ದಿದ್ರೆ ಹಿಂಗಂತಿದ್ರು, ಸಂತೋಷ ಆಯ್ತದೆ, ಸಂತೋಷ ಆಯ್ತದೆ. ಅವ್ರು ಹಿಂಗೆ ಅಂತಿದ್ರು, ಆಯ್ತದೆ ಸಂತೋಷ. ಸರ್ ಹೇಳ್ದಂಗೆ ಅವ್ರಿಗೆ ಇದನ್ನೂ ಮೀರಿದ ಬೇರೆ ಥರದ ಒಂದು ಅಳುಕು ಮತ್ತು ಒಂದು ಅಸಮಾಧಾನ ಇತ್ತು ಸರ್. ಅಂದರೆ ಕೇವಲ ಗುರುತಿಸಲಿಲ್ಲ ಆ ಥರದ್ದಲ್ಲ. ಅವ್ರಿಗೆ ಅವರು ತುಂಬ ಕೊನೆಗಾಲದಲ್ಲಿ ಅವರು ತುಂಬ ಫಿಲಾಸಫಿಕಲ್ ಆಗಿ ಸ್ಪಿರಿಚುವಲ್ ಆಗಿದ್ದರು ಮೊಗಳಿ ಸರ್. ಯಾವಾಗ ಕೋವಿಡ್ ನಂತರ ಒಂದು ಘಟನೆ, ನಾನು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಅವ್ರ ಹತ್ರ ಹೋಗಕ್ಕೆ ನಾನು ಕೂಡ ಭಯ ಪಡ್ತಿದ್ದೆ. ಅವ್ರು ಸರ್ ಬಂದರು ಕ್ಯಾಂಟೀನಲ್ಲಿ ಅಂದ ತಕ್ಷಣ ನಾವು ಇತ್ಲ ಕಡೆ ಮುಖ ಮಾಡಿಕೊಂಡು ಹೋಗ್ತಿದ್ವಿ. ಒಂದು ಇನ್ಸಿಡೆಂಟ್ ಹೆಂಗೆ ಪರಿಚಯ ಆಯ್ತಂದರೆ, ನಾನು ಯಾವಾಗಲೂ ಅವ್ರಿಗೆ ಕರಿತಿದ್ದೆ, ಬಂದರು ಆಪರೇಷನ್ ಡೈಮಂಡ್ ರಾಕೆಟ್ ಅಂತೇಳಿ ಹಂಗೆ ಕರಿತಿದ್ದೆ ಅವ್ರನ್ನ. ಮಾತಾಡ್ಸೋಕೆ ಭಯ ಆಗ್ತಿತ್ತು. ಅದರ ಏನು ಮಾಡ್ತಾರೆ, ತಪ್ಪು ಮಾಡಿದ್ರೆ ಇದು ಮಾಡ್ತಾರೆ ಅನ್ನೋ ಒಂದು ಇದರಲ್ಲೇ ಇರ್ತಿದ್ದೆ. ಬೈ ಆಕ್ಸಿಡೆಂಟಲಿ ಏನಾಯಿತು, ನನ್ನ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಓದುವಾಗ ಅವರೇ ನೋಡಿದರು, ಏನು ಪುಸ್ತಕ, ಏನು ನಾನು ಕೊಡಲ್ವಾ ನೀನು ಅಂತಂದ್ರೆ, ಹಾಗೇನಿಲ್ಲ ಸರ್ ಹಿಂಗೆ. ಅವ್ರು ಹೇಳಿದರು, ಓ ಹೌದಲ್ಲ ನಾನು ನೋಡೀನಿ ಅಂದರು. ಆಮೇಲೆ ಆ ಪುಸ್ತಕದ ಬಗ್ಗೆ ಫೇಸ್ಬುಕ್ಕಲ್ಲಿ ಬರೆದ್ಬಿಟ್ಟು ಹೇಳಿದರು, ನಾನೇನು ನೋಡಿದ್ದಿಲ್ಲ, ಅದರ ಪುಸ್ತಕ ಹೋದ್ಮೇಲೆ ಬರಿಬೇಕಂತ ಅನ್ನಿಸ್ತು, ನಾನು ನಿನ್ನ ಸರಿಯಾಗಿ ಗಮನಿಸ್ತಾ ಇದ್ದೀನಿ ಅಂತ ಹೇಳಿದರು. ಅವರು ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ರಲ್ಲ ಪುಸ್ತಕಕ್ಕೆ, ಅದು ನನಗೆ ಭಾಳ ಶಕ್ತಿ ಕೊಡ್ತು ಅಂತ ಹೇಳ್ಬೋದು. ಎಲ್ಲರೂ ನಂಗೆ ಪ್ರಶ್ನೆ ಮಾಡಿದ್ರು, ಮೊಗಳಿ ಬರೆದ್ರು ನಿಂಗೆ, ಅದು ಹೆಂಗೆ ಬರೆದ್ರು ಅಂತ ಇಂಥ ಮಾತುಗಳನ್ನ ನಾನು ಕೇಳಿದೆ. ಆಮೇಲೆ ಮಾತಾಡ್ತಾ ಹೋದಾಗ ಯಾವುದನ್ನು ಯಾರನ್ನೂ ಸುಲಭವಾಗಿ ಒಪ್ಪದಂಥ ಮೊಗಳಿಯವರು ಎಷ್ಟು ಸಹಜ ಇದ್ದರು ಅಂತ ಹತ್ತಿರದಿಂದ ಮಾತಾಡಿದಾಗ ಅವರ ಅಂತರಂಗ ಏನು ಅಂತ ನನಗೂ ಕೂಡ ಪರಿಚಯ ಆಗ್ತಾ ಹೋಯಿತು ಸರ್. ಅಂದರೆ ಅವರು ಕೇವಲ ವಿಮರ್ಶೆ ಆಗಲಿ, ಸಾಹಿತ್ಯ ವಲಯ ಆಗಲಿ ಗುರುತಿಸಿಲ್ಲ ಅನ್ನುವ ಮಾತು ಕೇವಲ ಹಂಗೆ ಹೇಳಿದರೆ ಸ್ವಲ್ಪ ಇದು ಆಗುತ್ತೆ ಸರ್. ಗುರುತಿಸಿಲ್ಲ ಅಂತಂದರೆ ಆ ಅರ್ಥದಲ್ಲ ಅಲ್ಲ. ಅವ್ರು ಹೇಳ್ತಿದ್ರು, ನನಗೇನು ಸಾಹಿತ್ಯದಿಂದ ಬರಬೇಕು ಅದೆಲ್ಲ ನಂಗೆ ಸಿಕ್ಕೈತಿ. ಆದರೆ ಅವ್ರಿಗೆ ಒಂದು ಇತ್ತು, ನಾನು ಒಂದು ಕಾಲದೊಳಗೆ ಈಗ ಅರುಣ್ ಅವ್ರು ಹೇಳ್ದಂಗೆ ಅವರೇನು ಯಾವುದನ್ನು ಸುಲಭವಾಗಿ ಒಪ್ಪುವ ಮನುಷ್ಯ ಅಲ್ಲ. ಮನುಷ್ಯರನ್ನಾಗಲಿ ಸಾಹಿತ್ಯವನ್ನಾಗಲಿ ಅಂದರೆ ಅವ್ರಿಗೆ ಪ್ರಾಮಾಣಿಕ ಅಂತ ಅನಿಸಿದ್ರೆ ಮಾತ್ರ ಅವ್ರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಿದ್ದಂಥ ಮನುಷ್ಯ ಅವರು. ಅವ್ರಿಗೆ ಒಂದಿತ್ತು, ಅಂದರೆ ತುಂಬ ಫಿಲಾಸಫಿಕಲ್ ಆಗಿ ಸ್ಪಿರಿಚುವಲ್ ಆಗಿದ್ದ ಅವ್ರಿಗೆ ಅನಿಸ್ತಾ ಇತ್ತು, ನಾನು ಎಲ್ಲರ ಜೊತೆಗೂ ಬೆರಿಬೇಕು, ಮಾತಾಡಬೇಕು. ಸೊ ಅದಕ್ಕೊಂದು ಅವ್ರು ಹಂಬಲಿಸ್ತಾ ಇದ್ರು ಮತ್ತು ಹಪಹಪಿಸ್ತಾ ಇದ್ರು. ಸೊ ಅದು ಮೊಗಳಿಯವರು ಮಹಾರಾಜ ಕಾಲೇಜಿಗೆ ಓದಲಿಕ್ಕೆ ಬಂದಾಗ ನಾನು ಕೂಡ ಮಹಾರಾಜ ಕಾಲೇಜಿಗೆ ಓದಲಿಕ್ಕೆ ಸೇರಿಕೊಂಡಿದ್ದೆ. ನಾನು ಮುಸ್ಲಿಂ ಹಾಸ್ಟೆಲಲ್ಲಿದ್ದೆ. ಮುಸ್ಲಿಂ ಹಾಸ್ಟೆಲಲ್ಲಿ 5 ವರ್ಷ ಇದೆ. ಯಾಕೆ ಇದ್ದೆ ಅಂತಂದರೆ ಅಲ್ಲಿ ಬಹಳ ಒಳ್ಳೆಯ ಊಟ ಸಿಗ್ತಾಯಿತ್ತು, ನಮಗೆ ಬಹಳ ಒಳ್ಳೆಯ ಆಹಾರ ಸಿಗ್ತಾಯಿತ್ತು. ಹಾಗಾಗಿ ಜೊತೆಗೆ ಆರಾಧನೆ ಇತ್ತು. ಆರಾಧನೆಯಿಂದೆಲ್ಲ ಎಸ್ಕೇಪ್ ಆಗಿ ಬರೀ ಊಟದ ಬಗ್ಗೆನೇ ಗಮನ ಕೊಟ್ಟು ಭಾಳ ಚೆನ್ನಾಗಿ ಇದ್ದೆ ನಾನು. ಇವರೆಲ್ಲ ಮಹಾರಾಜ ಕಾಲೇಜ್ ಹಾಸ್ಟೆಲಲ್ಲಿ ಇದ್ದರು. ಮಹಾರಾಜ ಕಾಲೇಜ್ ಹಾಸ್ಟೆಲಲ್ಲಿ ಸ್ಕಾಲರ್ಶಿಪ್ಪು ಸಿಕ್ಕಿದಾಗ ಆ ಸ್ಕಾಲರ್ಶಿಪ್ಪಿನ ಹಣವನ್ನು ಹಾಸ್ಟೆಲ್ ಫೀಸಾಗಿ ಕಟ್ಟಬೇಕಿತ್ತು. ಆದರೆ ನಿಮ್ಗೆ ಗೊತ್ತಲ್ಲ, ಸರ್ಕಾರಿ ನಿಯಮಗಳು ಸ್ಕಾಲರ್ಶಿಪ್ ಬರಲಿಕ್ಕೆ ತಡ ಆಗುತ್ತೆ, ಒಂದೊಂದು ಸಲ ಸಿಗೋದೇ ಇಲ್ಲ, 3-4 ತಿಂಗಳದ್ದು ಜೊತೆಗೆ ಕೊಡ್ತಾರೆ. ಹಾಗಾಗಿ ಆ ಥರ ಹಾಸ್ಟೆಲಿಗೆ ಫೀಸ್ ಕಟ್ಟಲಿಕ್ಕೆ ಇಲ್ಲದೇ ಇರುವಾಗ ಊಟ ನಿಲ್ಲಿಸ್ಬಿಡ್ತಾಯಿದ್ರು. ಊಟ ನಿಲ್ಲಿಸಿದಾಗ ಅವರು ಸರಸ್ವತಿಪುರಂ ಫಸ್ಟ್ ಮೇನಿಗೆ ಹೋಗಿ ಟೀಯಲ್ಲಿ ಬ್ರೆಡ್ಡು ಮುಳುಗಿಸಿ ತಿಂದು, ದಿನಕ್ಕೆ ಒಂದು ಟೀಯಲ್ಲಿ ಒಂದು ಬೈಟು ಟೀ ತಗೊಂಡು 2 ಹುಡುಗರು ಬ್ರೆಡ್ಡನ್ನು ಮುಳುಗಿಸಿ ತಿಂದು ಅದರಲ್ಲೇ ಜೀವನ ಕಳೀತಾಯಿದ್ರು. ಒಬ್ಬ ಹುಡುಗನಿಗೆ ಗೆಳೆಯನಿಗೆ ಇವ್ರು ಹೇಳ್ತಾ ಇದ್ರಂತೆ, ದೇವರು ಯಾಕೆ ಈ ಟಾಯ್ಲೆಟ್ ಅಂತ ಮಾಡ್ಕೊಂಡಿದ್ರು, ಅದು ಇಲ್ದಿದ್ರೆ ನಾವು ನಮ್ಮ ಹಸಿವಾದರೂ ಕಮ್ಮಿ ಇರ್ತಿತ್ತು, ಹೊಟ್ಟೆಯೊಳಗೆ ಅದಾದರೂ ಇರ್ತಿತ್ತಲ್ಲ, ಕಷ್ಟ ಆಗ್ತಲ್ಲ ಅಂತ ಅಷ್ಟೊಂದು ಕಷ್ಟದಲ್ಲಿ ಅವರ ಶಾಲಾ ಕಾಲೇಜು ದಿನಗಳನ್ನು ಆ ಬಡತನದಲ್ಲಿ ಮತ್ತು ಹಸುವಿನಲ್ಲಿ ಮತ್ತು ನೋವಿನಲ್ಲಿ ಕಳೆದವರು. ಅವರಿಗೆ ನಾವೆಲ್ಲ ಈ ಥರ ಊಟ ಮಾಡಿಕೊಂಡು ಪೊಗದಸ್ತಾಗಿ ಓಡಾಡ್ತಾ ಇರುವಾಗ ಒಂಥರ ಸಿಟ್ಟು, ಆಕ್ರೋಶ ಬರ್ತಾಯಿತ್ತು, ಒಂಥರ ಆಕ್ರೋಶ ಬರ್ತಾಯಿತ್ತು. ಅದನ್ನು ನಮ್ಮ ಹತ್ರ ಹೇಳ್ಕೊಳ್ತಾನೆ ಇದ್ರು ಆ ಮೊಗಳಿಗೆ. ಇನ್ನೊಂದು ಬಹಳ ನೋವಿನ ವಿಷಯ ಮೊಗಳಿಯ ಬಾಲ್ಯದಲ್ಲಿ ಈ ಪುಸ್ತಕದಲ್ಲಿ ಬರುತ್ತೆ, ನಾನೆಂಬುದು ಕಿಂಚಿತ್ತು ಅನ್ನುವ ಈ ಪುಸ್ತಕ ಇದೆಯಲ್ಲ, ಅವರ ಆತ್ಮಚರಿತ್ರೆಯ ಪುಸ್ತಕ. ನಿಮಗೆ ಇಲ್ಲೆಲ್ಲಾದರೂ ಸಿಕ್ಕಿದ್ರೆ ತಗೊಳ್ಳಿ. ಅದರಲ್ಲಿ ಅವರು ಎಷ್ಟು ಅದನ್ನು ತಂದೆ
ಮನೆಯಲ್ಲಿರುವ ಇದು ಅಸ್ಪೃಶ್ಯತೆ ಅಥವಾ ಅಸಮಾನತೆ, ಅವಮಾನ, ಇದೆಲ್ಲ ಈ ನೋವು ಒಂದು ಕಡೆ ಆದರೆ, ಮೊಗಳಿಯ ಲೋಕದಲ್ಲಿ ಅದಕ್ಕಿಂತ ಮಿಗಿಲು ಒಂದು ದಲಿತ ಕುಟುಂಬದೊಳಗೆ ಇದ್ದಂತಹ ಮಕ್ಕಳ ಬಗ್ಗೆ, ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ ಅಪ್ಪಂದರು, ಮನೆಯವರು, ಚಿಕ್ಕಪ್ಪಂದರು, ದೊಡ್ಡಪ್ಪಂದರು, ಮಾವಂದರು ತೋರಿಸ್ತಾ ಇದ್ದಂತಹ ಕ್ರೌರ್ಯ ಇದೆಯಲ್ಲ, ಆ ಕ್ರೌರ್ಯದಿಂದ ನಲುಗಿ ಬೆಂಡಾಗಿದ್ದ ಒಬ್ಬ ಹುಡುಗ ಹೆಂಗಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಮೈಸೂರಿಗೆ ಓದ್ಲಿಕ್ಕೆ ಬಂದಾಗ, ಅಲ್ಲೂ ಕೂಡ ಹಸಿವನ್ನು ತಡೆಯೋಕ್ಕಾಗದೆ ಹಸುವಿನಲ್ಲೇ ಒದ್ದಾಡಿ ಹಸುವಿನಲ್ಲೇ ನರಳಿ ಬದುಕ್ತಾ ಇದ್ದ ದಿನಗಳಲ್ಲ. ಅಲ್ಲಿ ಅವರಿಗೆ ಸ್ವಲ್ಪ ಸುಖವಾಗಿ ಬದುಕ್ತಿದ್ದ ನಮ್ಮಂಥವ್ರನ್ನ ಕಂಡರೂ ಕೂಡ ಸಹಜವಾಗಿ ಅಷ್ಟು ಆಕ್ರೋಶ ಮತ್ತು ಸಿಟ್ಟು ಬರ್ತಾ ಇತ್ತು. ಅವರ ಬರಹದಲ್ಲೂ ಕೂಡ ನಮಗೆ ಕಾಣಿಸೋದು ಅದೇ, ಒಂದು ವಿಕ್ಷಿಪ್ತವಾದ ಮನಸ್ಸು, ಯಾವುದನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಲು ಹಿಂಜರಿಯುವಂಥ ಮನಸ್ಸು, ಯಾವುದರನ್ನು ಕಂಡರೂ ಭಯಪಡುವಂಥ ಒಂದು ಮನಸ್ಸು. ಏಕೆಂದರೆ ಅವರು ಎಷ್ಟೋ ಸಲ ಸತ್ತು ಹೋಗಿದ್ರು. ಅವರು ಅಪ್ಪನ ಕ್ರೌರ್ಯಕ್ಕೆ ಬಲಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸತ್ತು ಹೋಗಿದ್ದವರು ಕೂಡ ಅದೇನೋ ಒಂದು ಮಿರಾಕಲ್ ಅನ್ನೋ ಥರ ಬದುಕಿ ಮತ್ತೆ ಹೊರಗೆ ಬಂದಂತಹ ಒಬ್ಬ ಹುಡುಗ, ಒಬ್ಬ ಸೂಕ್ಷ್ಮವಾದ ಒಬ್ಬ ಹುಡುಗ. ಆ ಹುಡುಗನ ಕಥಾನಕ, ಮೊಗಳಿ ತೀರಿ ಹೋಗೋದಕ್ಕಿಂತ ಸ್ವಲ್ಪ ಮೊದಲು ಬಹಳ ವಿಷಣ್ಣರಾಗಿದ್ದರು, ಡಿಪ್ರೆಷನ್ಗೆ ಹೋಗಿದ್ರು. ಅಯ್ಯೋ ಏನು ಮಾಡೋದು ಏನು ಹೇಳಿದ, ಏನೂ ಇಲ್ಲ, ಬೇರೆ ಏನೂ ಡಿಪ್ರೆಷನ್ಗೆ ದಾರಿ ಅಲ್ಲ. ಡಿಪ್ರೆಷನ್ಗೆ ಬರೋಕ್ಕೆ ದಾರಿ ಬರೆಯೋದು. ನಿನ್ನ ನೆನಪುಗಳನ್ನು ಬರಿತಾ ಹೋಗು, ಆತ್ಮಕಥೆಯನ್ನು ಬರಿತಾ ಹೋಗು, ನಾನು ಅದನ್ನು ಪಬ್ಲಿಷ್ ಮಾಡ್ತಾ ಹೋಗ್ತೀನಿ ಅಂತೇಳಿ. ಆಗ ಮೊಗಳಿ ಈ ಪುಸ್ತಕ ಬರೆದಿದ್ದು. ನಾನೊಂದು ಹೆಸರು ಕೊಟ್ಟಿದ್ದೆ, ನನ್ನ ಅನಂತ ಅಸ್ಪೃಶ್ಯ ಆಕಾಶ ಅಂತ. ನನ್ನ ಅನಂತ ಅಸ್ಪೃಶ್ಯ ಆಕಾಶ ಅಂತ ಅದಕ್ಕೆ ನಾನು ಹೆಸರು ಕೊಟ್ಟಿದ್ದೆ. ಆದರೆ ಅವರು ಅದನ್ನು ನಾನೆಂಬುದು ಕಿಂಚಿತ್ತು ಅಂತ ಚೇಂಜ್ ಮಾಡಿ ಅದನ್ನು, ಆದರೆ ಇದು ಕೂಡ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಈ ಪುಸ್ತಕ ಓದಿದ್ರೆ ನಿಮಗೆ ಯಾಕೆ ಮೊಗಳಿ ವಿಕ್ಷಿಪ್ತ ಆಗಿದ್ದ, ಯಾಕೆ ಮೊಗಳಿಗೆ ಅಷ್ಟು ಸಿಟ್ಟಿತ್ತು, ಮೊಗಳಿ ಯಾಕೆ ಅಷ್ಟು ಅಸಹಾಯಕನಾಗಿದ್ದ, ಮೊಗಳಿ ಯಾಕೆ ಮರಣ ತನಗೆ ಇನ್ನೆಬಿಟ್ಟಬಲ್ ಅಂತ ಪ್ರತಿ ನಿಮಿಷವೂ ಚಿಂತಿಸ್ತಾ ಇದ್ದ ಅಂತ ಗೊತ್ತಾಗ್ತಾ ಇತ್ತು. ಅರುಣ್ ಅವರು ಈ ಥರದೊಬ್ಬ ವಿಕ್ಷಿಪ್ತವಾಗ ಸದಾ ನೋವಿನಲ್ಲಿರೋ ಒಬ್ಬ ಮನುಷ್ಯ ಮೇಷ್ಟ್ರಾಗಿ ಬಂದಾಗ ಹೇಗೆ ಅದು ಅವರ ಮಾತುಗಳಲ್ಲಿ, ಪಾಠದಲ್ಲಿ ವ್ಯಕ್ತವಾಗ್ತಾ ಇತ್ತಾ ಈ ನೋವು, ಅವರ ಖಾಸಗಿ ನೋವುಗಳು ಅವರ ರಿಸರ್ಚಲ್ಲಿ ಅಥವಾ ಅವರ ಪಾಠದಲ್ಲಿ ವ್ಯಕ್ತ ಆಗ್ತಾ ಇತ್ತಾ ಅಂತ? ಪಾಠದಲ್ಲಿ ಅಂತಂದರೆ ಅವರು ಆ್ಯಕ್ಚುಲಿ ಅಂದರೆ ಈ ಟಿಪಿಕಲ್ ಸಿಲೆಬಸ್ಸು, ಟೆಕ್ಸ್ಟು ಇದನ್ನೆಲ್ಲ ಇಟ್ಕೊಂಡು ಅವ್ರು ಪಾಠನೇ ಮಾಡ್ತಿರ್ಲಿಲ್ಲ. ಅಂದರೆ ಅವರು ಅದು ಆ ಟೆಕ್ಸ್ಟ್ ಏನೇ ಇರ್ತೀವಿ, ಉದಾಹರಣೆ ಜನಪದ ಕಥೆಗಳು ಅಂತ ನಮಗೆ ಫೋಕ್ಲೋರ್ MAದಲ್ಲಿ ಜನಪದ ಕಥೆಗಳ ಬಗ್ಗೆ ಮಾಡಬೇಕಿತ್ತು. ಸೊ ಆ ಮಾಡುವಾಗೆಲ್ಲ ಅವರು ಮತ್ತೆ ಕೇರಿಯ ಲೋಕದಿಂದ ಅನೇಕ ಕಥೆಗಳನ್ನ ನಮಗೆ ಅಲ್ಲಿಂದ ಶುರು ಮಾಡೋರು. ಅಂದರೆ ನಮಗೆ ಯೂನಿವರ್ಸಿಟಿ ಒಂದು ಟೆಕ್ಸ್ಟನ್ನು ಕೊಟ್ಟಿದ್ರೆ ಅವ್ರದ್ದೇ ಆದ ಒಂದು ಟೆಕ್ಸ್ಟನ್ನು ನಮ್ಮ ಜೊತೆಗೆ ಅವರು ಇಂಟರ್ಪ್ರಿಟ್ ಮಾಡ್ತಾಯಿದ್ರು. ಸೊ ಇದು ಇದೆಯಲ್ಲ, ಇದು ಭಾಳ ವಿಶಿಷ್ಟವಾಗಿ ಅಂತ ಅನ್ಸುತ್ತೆ. ಈಗ ನೀವು ಸರ್ ನಾನೆಂಬುದು ಕಿಂಚಿತ್ ಅಂತ ನನಗೆ ಅದು ಟೈಟ್ಲ್ ನೋಡಿದಾಗ ಒಂದು ವೈರುಧ್ಯ, ತುಂಬ ದೊಡ್ಡ ವೈರುಧ್ಯ ಅಂತ ಅನಿಸ್ತು. ಯಾಕೆ ಅಂತಂದರೆ ಅವರು ಇರೋ ತನಕನೂ ಚರ್ಚೆ ಸಂವಾದಗಳಲ್ಲಿ ನಾನೆಂಬ ಮಹಾನ್ ಅನ್ನೋ ಥರದ್ದು ಒಂದು, ಅಂದರೆ ಅದು ಒಂದು ಸ್ವಾಭಿಮಾನದ ಒಂದು ತುಟ್ಟ ತುದಿ ಅಂತ ನಾವು ಕರೆಯೋದಾದರೆ, ಅಂದರೆ ನನಗೆ ಯಾರೋ ಬರೀತಾರೆ ಇಲ್ಲಿ ಅನ್ನೋ ಥರದ್ದು ಒಂದು, ಅಂದರೆ ನಾವು ಅದನ್ನೊಂದು ಯಾರಾದರೂ ಹೊರಗಿಂದ ನೋಡಿದ್ರೆ ಏನಪ್ಪ ಇವ್ರು ಲೇಖಕರಾಗಿ ಇಷ್ಟು ಅಹಂ ಇದೆಯಲ್ಲ ಅಂತ ಅನ್ಕೋತಿದ್ರೇನೋ ಅಂತ ಅನಿಸುತ್ತೆ. ಬಟ್ ನನಗೆ ಅದೊಂದು ಕಾನ್ಫಿಡೆನ್ಸ್, ಅಂದರೆ ಒಂದೊಂದು ಮಹತ್ವಾಕಾಂಕ್ಷೆಯ ಒಂದು ಸ್ವಾಭಿಮಾನ ಅಂತ ನನಗನ್ನಿಸ್ತಿತ್ತು. ಆ ಥರ ಇದ್ದವರು ಅವರು ಆತ್ಮಕಥೆ ಬರೆಯೋ ಹೊತ್ತಿಗೆ ನಾನೆಂಬ ಕಿಂಚಿತ್ತು ಅಂತಂದರೆ ಒಂದು ನಾನೇನು ಲೆಕ್ಕನೇ ಇಲ್ಲ, ಒಂದು ಕಿಂಚಿತ್ ಅಂತ ಅನ್ನೋದಕ್ಕೆ ಅದನ್ನ ರಿವರ್ಸ್ ಮಾಡ್ಕೊಂಡ್ರಲ್ಲ, ಅದೊಂದು ಭಾಳ ದೊಡ್ಡ ಪಲ್ಲಟ ಅಂತ ನನಗೆ ಅನ್ನಿಸ್ತು. ಸೊ ಈ ಅರ್ಥದಲ್ಲಿ ಅವರು ಅಂದರೆ ಟೆಕ್ಸ್ಟ್ ಅಂತ ಏನು ಯೂನಿವರ್ಸಿಟಿಯಲ್ಲಿ ಇರುವ ಟೆಕ್ಸ್ಟನ್ನು ಒಂದು ಒಡೆದು ಅವ್ರದ್ದೇ ಆದ ಒಂದು ಕಂಟೆಕ್ಸ್ಟು, ಅಂದರೆ ಅವ್ರದ್ದೇ ಆದ ಒಂದು ಬೇರೆದೇ ಪಠ್ಯವನ್ನು ನಮ್ಮ ಜೊತೆಗೆ ಪಾಠ ಮಾಡ್ತಾ ಇರೋ ಕಾರಣಕ್ಕೆ ನಾನು ಜಾನಪದವನ್ನು ನಾನು ಈ ಜಾನಪದವನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಿದ್ದೆ ಅವರು. ಸೊ ನಾನು ಆ ನಿಟ್ಟಿನಲ್ಲಿ ನೋಡ್ತಿದ್ದೀನಿ. ಸೊ ಈ ಅರ್ಥದಲ್ಲಿ ಉದಾಹರಣೆ ಸರ್, ಅವರು ಅಂದರೆ ಅವರ ಬಾಲ್ಯದ ಲೋಕ, ಅವರ ಅನುಭವ ಹೆಂಗೆ ಅವರ ಇಡೀ ಆಲೋಚನಾ ಕ್ರಮವನ್ನು ಒಂದು ವಿಷನರಿಯಾಗಿ ಚೇಂಜ್ ಮಾಡ್ತಿತ್ತು ಅನ್ನೋದಕ್ಕೆ ಅವ್ರದ್ದೊಂದು ಪುಸ್ತಕ ಭಾಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಅದು ದಲಿತ ಪದಕಥನ ಅಂತ. ಇದನ್ನು ನಮಗೆ ಕ್ಲಾಸಲ್ಲಿ ಮತ್ತೆ ಹೇಳ್ತಾ ಇದ್ರು. ಏನಂದರೆ ಡಿಕ್ಷನರಿ ಅಂದರೆ ಏನು ಕಣೋ, ಒಂದು ಪದಕ್ಕೆ ಒಂದು ಅರ್ಥ ಅಂತ ಒಂದು 4 ಅರ್ಥಗಳು ಹೇಳ್ತಾರಲ್ಲ, ಹಂಗಲ್ಲ ಕಣೋ ಡಿಕ್ಷನರಿ ಅಂತ. ಅಂದರೆ ಒಂದು ಉದಾಹರಣೆ, ಅವರು ಕೌಂಟರ್ ಡಿಕ್ಷನರಿ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಉದಾಹರಣೆ, ದೇವಸ್ಥಾನ ಅಂದರೆ ಏನಂತಾರೆ, ದೇವರು ಇರುವ ಆರಾಧನಾ ಸ್ಥಳ ಅಂತ ಡಿಕ್ಷನರಿಯಲ್ಲಿ ಬರೀತಾರೆ. ಆದರೆ ದಲಿತ್ ಡಿಕ್ಷನರಿ ಹಂಗಲ್ಲ. ಅಂದರೆ ದಲಿತರನ್ನು ತನ್ನೊಳಗೆ ಕರೆದುಕೊಳ್ಳಲು ಅರ್ಹತೆ ಇಲ್ಲದೇ ಇರುವಂಥ ಒಂದು ಅತ್ಯಂತ
ಒಂದು ಕೆಟ್ಟವಾದಂಥ ಒಂದು ಕ್ಷುದ್ರವಾದ ಒಂದು ಸ್ಥಳ ಅಂತ ನಾವು ಡಿಕ್ಷನರಿ ರಿವರ್ಸ್ ಡಿಕ್ಷನರಿ ಮಾಡೋಕ್ಕೂ ಅಂತ. ಈ ಇಡೀ ದಲಿತ ಪದ ಕಥನದ ಇದು ಯಾವುದು ಕನ್ನಡದಲ್ಲಿ ಅಷ್ಟು ಚರ್ಚೆ ಆಗಲಿಲ್ಲ, ತುಂಬ ಚರ್ಚೆ ಆಗಬೇಕಾಗಿದ್ದ ಪುಸ್ತಕ ಚರ್ಚೆ ಆಗಲಿಲ್ಲ. ಈ ಇಡೀ ಇದರೊಳಗೆ ಒಂದು ವರ್ಡ್ ಅಂದರೆ ಒಂದು ಪದ ಹೆಂಗೆ ಬರೀ ಡಿಕ್ಷನರಿಯ ಪದಗಳ ಆಚೆ ಹೆಂಗೆ ಪದರುಗಳಲ್ಲಿ ಲೇರ್ಗಳಲ್ಲಿ ಅರ್ಥವಿನ್ಯಾಸವನ್ನು ಬಿಟ್ಕೊಡುತ್ತೆ ಅಂತ ಅವರು ಅದನ್ನು ಆಧರಿಸಿ ಇದರಲ್ಲಿ ತಮಟೆ ಅಂದರೆ, ಅನ್ನ ಅಂದರೆ, ಹಸಿವು ಅಂದರೆ ಅದು ದಲಿತರೊಳಗೆ ಹೆಂಗೆ ಒಂದು ಅರ್ಥ ವ್ಯಾಪ್ತಿ ಉಂಟಾಗುತ್ತೆ ಅಂತ ಒಂದು ಡಿಕ್ಷನರಿ ಬರೆದ್ರು. ಬಹುಶಃ ಕನ್ನಡದಲ್ಲಿ ಬರೆದ ಕಿಟ್ಟಲ್ ಡಿಕ್ಷನರಿಯಿಂದ ಹಿಡ್ಕೊಂಡು ನೂರಾರು ಡಿಕ್ಷನರಿಗಳು ಬಂದವೆ, ಆದರೆ ಈ ಡಿಕ್ಷನರಿ ಕನ್ನಡದಲ್ಲಿ ವಿಶಿಷ್ಟವಾದದ್ದು. ಅಂದರೆ ಆ ಥರದ್ದು ಒಂದು ಥರದ ಕ್ಲಾಸ್ಗಳು ನಮಗೆ ಇರ್ತಾ ಇತ್ತು. ಇದರಲ್ಲಾದರೂ ನಿಜವಾದ ಆತ್ಮದ ಅರ್ಥ ಈ ಡಿಕ್ಷನರಿಲಿ ಆದರೂ ಸಿಗ್ಬೋದು ಅಂತ ನಮ್ಗೆ ಅನಿಸುತ್ತೆ. ವಿ ಜಿ ಭಟ್ರ ಆತ್ಮಕವಿತೆ ಅನ್ನೋದು ಓದೋರಿಗೆ ನಿಮಗೆ ಗೊತ್ತಾಗುತ್ತೆ. ಆತ್ಮ ಅನ್ನೋದು ಎಲ್ಲಿದೆ ಅಂತಂದರೆ ಕಿಟ್ಟಲ್ ಕೋಶದ 110ನೇ ಪುಟದಲ್ಲಿ ಅಂತ. ಹಂಗೆ ಇದು ಇಲ್ಲಿ ನಮ್ಮ ದಲಿತರ ಆತ್ಮ ಎಲ್ಲಿ ಗೊತ್ತಾಗಬೇಕಾದ್ರೆ ಬಹುಶಃ ಈ ಪುಸ್ತಕ ಓದಬೇಕು ಅಂತ ಅನಿಸುತ್ತೆ ನನಗೆ. ಈಗ ಮೊಗಳಿ ಬಹಳ ಏಕಾಂಗಿ, ಬಹಳ ಸಂಕೋಚದ ಮನುಷ್ಯ. ತುಂಬ ಪ್ರೇಮ ಕವಿತೆಗಳನ್ನು ಬರಿತಾ ಇದ್ರು. ಕೊನೆಗೆ ತುಂಬ ಪ್ರೇಮ ಕವಿತೆಗಳ, ತುಂಬ ಎರೋಟಿಕ್ ಆದ, ತುಂಬ ಶೃಂಗಾರಮಯವಾದ, ತುಂಬ ಆ ಥರದ ಕವಿತೆಗಳನ್ನು ಬರೀತಿದ್ರು. ಆದರೆ ಅವ್ರು ಓದ್ತಾ ಇದ್ದಾಗ ಗಂಗೋತ್ರಿಯಲ್ಲಿ ಓದ್ತಾ ಇರುವಾಗ ನಾವು ಗಂಗೋತ್ರಿಯ ಕ್ಯಾಂಪಸ್ನಲ್ಲಿ ಒಂದು ಸಂಜೆ ಕ್ಲಾಸ್ ಮುಗಿದು ಒಂದು 6-7 ಗಂಟೆ ಕತ್ಲಾಗುವಾಗ ಕ್ಯಾಂಪಸ್ ಒಳಗಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಜೋರಾಗಿ ಕೆಮ್ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಬೇಕು ಅಂತೇಳಿ ಶಬ್ದ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆಂದರೆ ಎಲ್ಲ ಜೋಡಿಗಳೆಲ್ಲ ಅಲ್ಲಿ ಮರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೂತಿರುವಾಗ ನಾವು ಬರ್ತಾ ಇದ್ದೀವಿ ದಾರಿ ಬಿಡಿ ಅಂತ. ಈ ಹಾವು ಇದ್ದರೆ ನಾವು ಕೋಲು ಕುಟ್ತಾ ಹೋಗ್ತೀವಲ್ಲ, ಆ ಶಬ್ದ ಕೇಳಿ ಹಾವುಗಳು ದೂರ ಹೋಗ್ಲಿ ಅಂತ. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ ಥರ ನಡ್ಕೊಂಡು ಹೋಗುವಾಗ ಅಸಹಾಯಕತೆ ಅಲ್ಲ, ನನ್ನನ್ನು ಯಾರು ಪ್ರೇಮಿಸೋರಿಲ್ಲ, ಆದರೆ ಲೋಕದಲ್ಲಿ ಪೂರ್ತಿ ಪ್ರೇಮಿಗಳು ಎರಡೂ ಕಡೆ ಕೂತ್ಕೊಂಡಿದ್ದಾರೆ, ಅಸಹಾಯಕತೆ. ಒಂದು ಪ್ರಸಂಗ ಆಗುತ್ತೆ. ಹಂಗೆ ನಡ್ಕೊಂಡು ಹೋಗ್ತಾ ಇರುವಾಗ ಈ ಮೊಗಳಿಯವರು ಹಾಕಿದ ಚಪ್ಪಲಿಯ ಇದು ಕಿತ್ಬಿಡುತ್ತೆ. ಚಪ್ಪಲಿಯ ಏನದು ಅದು ಕಿತ್ಬಿಟ್ಟಾಗ ಅಲ್ಲೇ ಬಗ್ಬಿಟ್ಟು ಅದನ್ನು ಪುನಃ ಜೋಡಿಸಿ ಪುನಃ ಅವರ ಪ್ರೇಮಿಗಳ ನಡುವಲ್ಲಿ ನಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆಗ ಮನಸ್ಸಿಗೆ ಆಗೋ ಒಂದು ಇಲ್ಲ ಅನ್ನುವ ಬೇಜಾರು, ಮತ್ತು ಅಷ್ಟೊಂದು ಅವರ ನಡುವೆ ಆದಂಥ ಅವಮಾನ ಇದೆಯಲ್ಲ, ಅದೆಲ್ಲ ಪೂರ್ತಿ ಅವ್ರನ್ನ ಒಂಥರ ಕಲಕ್ತಾ ಇತ್ತು. ಆಮೇಲೆ ಅವರ ಕವಿತೆಗಳಲ್ಲಿ, ಅವರ ಬರಹಗಳಲ್ಲಿ ಅದು ಮತ್ತೆ ಬರ್ತಾ ಇತ್ತು. ಏನು ಹೇಳ್ತೀರಿ ಇದನ್ನೇನಾದರೂ, ಈ ಥರದ ಏಕಾಂಗಿತನವನ್ನು ಏನಾದರೂ ನಿಮ್ಮ ಜೊತೆ ಹಂಚ್ಕೋತಾ ಇದ್ರಾ? ಸರ್, ಒಂದು ಘಟನೆ ನಿಮಗೆ ಗೊತ್ತಿಲ್ಲದ್ದು ಆ್ಯಕ್ಚುಲಿ ಏನೂ ಇಲ್ಲ. ಆದರೆ ಅವ್ರು ಒಂದು ಹೇಳಿದರು, ಒಮ್ಮೆ ಮೇಲ್ಕೋಟೆಗೆ ಹೋಗುವ ಒಂದು ಪ್ರಸಂಗ ಬಂದಿತ್ತು. ನಾವು ಕಾಲೇಜಿಂದ ಒಂದು 1 ಡೇ ಟ್ರಿಪ್ ಥರ ಮಾಡಿ ನಾವು ವಸತಿ ಉಳಿಬೇಕಾಗಿತ್ತು. ಇಬ್ಬರು ಒಬ್ಬರನ್ನೇ ಇಷ್ಟಪಡುವಂಥ ಪ್ರಸಂಗ ಅದು. ಸರ್ನ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದಾಗ ಅಟ್ಟದ ಮೇಲೆ ನಮ್ಮ ಕಾಲಕ್ಕೆ ಓದುವಾಗ ಹೆಣ್ಮಕ್ಳು ಏನು ಆ ಥರ ಇರಲಿಲ್ಲ. ಆದರೆ ಆ ಇಬ್ಬರು ಅವ್ರ ಭಾಷೆಯಲ್ಲೇ ಹೇಳೋದಾದ್ರೆ, ಅವ್ರು ಇದಾರಲ್ಲ ಭದ್ರಮ್ಮ, ಆ ಬಡ್ಡೇರು ನನಗೆ ಭಯ ಹುಟ್ಟುಬಿಟ್ಟಿತ್ತು, ನಾನು ಹೆಂಗೆ ತಪ್ಪಿಸ್ಕೊಂಡೆ ಗೊತ್ತಾ ಅಂತೇಳಿ ಹಿಂಗೆ ಹೇಳಿದ್ರು. ಅಂದರೆ ಪ್ರೇಮ ಕೂಡ ಭಯ ಹುಟ್ಟಿಸುವಂಥ ಒಂದು ಕಾಲ, ಯಾಕೆಂದರೆ ಅದು ಕೂಡ ಸಂಭವಿಸ್ಬೋದು ಅನ್ನುವ ಧೈರ್ಯ ಕೂಡ ಇರದಂತಹ ಒಂದು ಸ್ಥಿತಿ. ಆ ಥರದ ಅವರ ಕವಿತೆಗಳನ್ನು, ಅದು ಮೊಗಳಿಯ ಕಥೆನೇ ಆಗಬೇಕಾಗಿಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರು ಕಥೆನೂ ಆಗ್ಬೋದು. ಅದು ಆ ಸಂಕೋಚ, ಆ ಭಯ, ಆ ಹೆದರಿಕೆ, ನಮ್ಮ ಬಗ್ಗೆನೇ ನಮಗೆ ನಂಬಿಕೆ ಇಲ್ಲದಿರುವಂಥ ಸ್ಥಿತಿ ಅಲ್ಲ, ಆ ಎಲ್ಲ ಅಸಹಾಯಕ ಕ್ಷಣಗಳನ್ನು ಅವರ ಕೆಲವರು ಬರೀತಿದ್ದೇನು ಮೊಗಳಿಯವರು ಈಗ ಪ್ರೇಮ ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ ಅದರ ಹಿಂದಿನ ನೂರಾರು ಕಥೆಗಳು, ಈ ಥರದ ಕಥೆಗಳು ಇತ್ತು ಅನಿಸುತ್ತೆ. ಬಹುಶಃ ನಮ್ಮ ಸಮಯ ಅಲ್ಲಿ 21 ನಿಮಿಷ ತೋರಿಸ್ತಾ ಇದೆ. ಘಟನೆ ಸರ್, ನೀವು ಹೇಳ್ದಂಗೆ ಯಾವಾಗಲೇ ಸರ್ ಹೇಳ್ತಾ ಇದ್ರು. ಅಂದರೆ ಅವರ ತಾಯಿ ಬಗ್ಗೆ ಅವರು ನೆನೆಸಲಾರ್ದಂಥ ಕ್ಷಣಗಳೇ ಇರಲಿಲ್ಲ ಸರ್ಗೆ. ಮತ್ತೆ ಅವ್ರ ಬಾಲ್ಯಕ್ಕೇ ಹೋಗ್ತಾ ಇದ್ರು. ಅವ್ರ ಕತೆ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅವ್ರು ಮಾತಾಡುವಾಗ ಅವ್ರು ಅವನ್ನ ಬಿಟ್ಟು ನೆನಪು ಮಾಡ್ತಿದ್ದಿಲ್ಲ. ಅಷ್ಟೇ ಮಾತಾಡುವಾಗ ಅವ್ರ ಅಪ್ಪನ ಕ್ರೌರ್ಯದ ಬಗ್ಗೆನೂ ಅವ್ರಿಗೆ ವಿಚಿತ್ರವಾದ ಒಂದು ಆಕ್ರೋಶ ಇತ್ತು ಸರ್ಗೆ. ಒಂದು ಸಂದರ್ಭ ಹೇಳ್ತಾ ಯಾವಾಗಲೂ ಹನಿಗಣ್ಣ ಆಗ್ಬಿಡ್ತಿದ್ರು. ನಮ್ಮವ್ವ ಹೋಗ್ಬಿಡ್ತಿದ್ಲು, ನಾನು ಹೋಗ್ಬಿಡ್ತಿದ್ದೆ. ನಮ್ಮವ್ವ ಊರಿಂದ ಬರೋಕ್ಕಿಂತ ಮುಂಚೆ ನಾನು ಹೋಗುವಾಗ ಎಷ್ಟು ಸಾರಿ ಅವ್ರು ಹಸಿವು ಅಂದಾಗ ನಾನು ಸ್ಮಶಾನದೊಳಗೆ ಮಲಗಿದ್ದೈತಿ ಅಂಥೇಳಿ. ಸೊ ಸ್ಮಶಾನದಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಇದ್ದಂಥ ಒಬ್ಬ ಮನುಷ್ಯ, ವಿಶ್ವವಿದ್ಯಾಲಯದ ಮೇಷ್ಟ್ರಾದರೂ ಕೂಡ ಆ ಒಂದು ಭಾವುಕತೆ, ಭಯ ಅದೆಲ್ಲವನ್ನು ಇಟ್ಕೊಂಡು ಸಾಹಿತ್ಯ ಅಂತ ಬಂದಾಗ ತಮ್ಮ ಒಂದು ತಾತ್ವಿಕತೆಯನ್ನು ಬಿಟ್ಟು ಕೊಡಲಾರ್ದಂಥ ಮನುಷ್ಯ ಏನಿದ್ದಲ್ಲ, ನಾನು ಅವರಿಗೆ ಅದನ್ನೇ ಹೇಳ್ತಿದ್ದೆ ಸರ್. ಅವ್ರ ಕಣ್ಣು ಯಾವಾಗಲೂ ಕೆಂಪಾಗಿರ್ತಿತ್ತು.
ಕೆಂಡಗಣ್ಣಿನವ ಅಂತ ಹೇಳ್ತಿದ್ದ. ಕೆಂಡಗಣ್ಣಿನವ ಅಂತಂದ್ರೆ ನಾವು ಶಿವನಿಗೆ ಹೇಳ್ತೇವೆ. ಆ ಕೆಂಡಗಣ್ಣಿನೊಳಗೆ ಬೆಂಕಿನೂ ಇತ್ತು, ಬೆಳಕು ಇತ್ತು ಅಂತ ಹೇಳ್ತೀನಿ ಸರ್. ನೋಡಿ 40 ಪುಸ್ತಕ ಬರೆದಿದ್ದಾರೆ ಮೊಗಳಿಯವರು. 40 ಪುಸ್ತಕ, ಸಣ್ಣ ಪುಸ್ತಕ ಅಲ್ಲ, ಎಲ್ಲ ದಪ್ಪದ ಪುಸ್ತಕನೇ. 40 ಪುಸ್ತಕ ಅಂದರೆ ಅವರಿಗೆ ಯಾವ ಥರದ ಹಠ ಇತ್ತು, ರೊಚ್ಚಿತ್ತು, ಆಮೇಲೆ ತಾನು ಎಲ್ಲವನ್ನೂ ಹೇಳಬೇಕು ಅನ್ನುವ ಒಂದು ಉಗ್ರವಾದ ಒಂದು ಸಿಟ್ಟು ಕೂಡ ಇತ್ತು. ಯಾವಾಗ ಬರಿತಿದ್ರು, ಬರೀ ನರಳ್ತಾ ಇದ್ರು, ಒದ್ದಾಡ್ತಿದ್ರು ಅಂತಲ್ಲ, ಎಷ್ಟೊಂದು ಬರಿತಾ ಇದ್ರು ಅಂತಂದರೆ ಬಹುಶಃ ಬರಹವನ್ನು ಆ ಥರ ಒಂದು ಉಸಿರನ್ನಾಗಿ ತಗೊಂಡು ನಾನು ಬರೆಯೋದ್ರಿಂದಲೇ ನಾನು ಎಲ್ಲವನ್ನು ನೀಗಿಕೊಳ್ಳುತ್ತೇನೆ ಅಂತ. ಶಹಜಾದೆ ಕತೆ ಹೇಳ್ತಾ ಹೇಳ್ತಾ ಸಾವನ್ನು ಗೆದ್ದ ಹಾಗೆ ಮೊಗಳಿ ಬರಿತಾ ಸಾವನ್ನು ತಾನು ಗೆಲ್ತೀನಿ ಅನ್ನುವ ಹಠದಲ್ಲಿದ್ದರು. ಆದರೆ ಕೊನೆಗೂ ಸಾವೇ ಗೆದ್ದಿತ್ತು. ಆದರೆ ಅವರು ಬರೆದ 40 ಪುಸ್ತಕಗಳು ನಮ್ಮ ಬಳಿ ಇದೆ. ವ್ಯವಸ್ಥಿತವಾಗಿಯೋ ಅಥವಾ ಗೊತ್ತಿಲ್ಲದೆಯೋ, ಯಾಕೋ ಏನೋ ಗೊತ್ತಿಲ್ಲ, ನಾವು ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಬೇಡ. ಅವರ ಬರಹದ ಬಗ್ಗೆ ಚರ್ಚೆ ಬಹಳ ಕಮ್ಮಿ ಆಯಿತು. ಅವರ ಪುಸ್ತಕಗಳ ವಿಮರ್ಶೆ, ಪುಸ್ತಕಗಳ ಕುರಿತ ಲೇಖನ ಇವುಗಳು ಕೂಡ ಎಲ್ಲೂ ಕೂಡ ಕಾಣಲ್ಲ. ಆ ಸ್ಥಿತಿ ಬಿಟ್ಟು ಅವರ ಆಸೆಯ ಪ್ರಕಾರ ಅವರ ಮರಣದ ನಂತರ ಆದರೂ ಕೂಡ ಅವರ ಬರಹದ ಬಗ್ಗೆ, ಅವರ ಸಂಶೋಧನೆ ಬಗ್ಗೆ, ಆಮೇಲೆ ಅವರ ಬದುಕಿನ ಬಗ್ಗೆ, ಅವರ ಬದುಕು, ಅವರೆಲ್ಲ ಬರೆದ ಎಲ್ಲ ಪುಸ್ತಕಗಳಿಗಿಂತ ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ ಅದು. ಆ ಬದುಕಿನ ಬಗ್ಗೆ ನಮ್ಮೆಲ್ಲರ ಕುತೂಹಲ ಬೆಳೀಲಿ ಅಂತ ಹಾರೈಸ್ತೀವಿ. ಈ ಪುಸ್ತಕದ ಬಗ್ಗೆ ಹೇಳ್ತಾರೆ. ಇದು ಒಂದು ಒಳ್ಳೆಯ ಘಟನೆ. ಇದು ಒಂದು ಅಂದರೆ ಸರ್ ಹೇಳ್ತಾ ಇದ್ರು ಕತೆಗಳನ್ನ, ಉದಾಹರಣೆ ನಮಗೆ ಕತೆಗಾರರ ಜೊತೆನೆ ನಾವು ಸ್ಟೂಡೆಂಟ್ಸ್ ಆಗಿದ್ವಿ. ಉದಾಹರಣೆ ಅಮರೇಶ್ ನುಗಡೋಣಿ ಅವರು ಕತೆ ಬರೆಯೋ ಬಗ್ಗೆ ಹೇಳುವಾಗ ಅವರು ಒಂದೊಂದು ಕತೆನ 6 ತಿಂಗಳಗಟ್ಟಲೆ ಅದನ್ನ ತಿದ್ದಿ ಬರಿತಾ ಇದ್ದೀನಿ ಅಂತ ನಮ್ಗೆ ಹೇಳ್ತಿದ್ರು. ಆದರೆ ನಮ್ಮ ಕ್ಲಾಸಲ್ಲಿ ಮೊಗಳಿ ಅವರ ಒಂದು ಬರಹದ ಅಂದರೆ ಪ್ರತಿಭೆ ಹೆಂಗಿತ್ತು ಅಂತಂದರೆ, ಒಂದು ಕತೆ ಫ್ಲ್ಯಾಶ್ ಆಯ್ತಂದರೆ ಬಂದು ಕೂತು 1-2 ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಅದನ್ನು ವೈಟ್ ಇದರಲ್ಲಿ ನೀಟಾಗಿ ಇಂಕ್ ಪೆನಲ್ಲಿ ಬರಿತಿರಿದ್ರು. ಬರೆದು ಅದನ್ನು ಒಂದ್ಸಲ ಓದ್ತಾ ಇದ್ರು, ಅದನ್ನ ಚಕ್ ಅಂತ ಒಂಚೂರು ವೈಟ್ನರ್ ಹಚ್ಚಿ ಅದನ್ನ ಜೆರಾಕ್ಸ್ ಮಾಡಿ ಪೇಪರಿಗೆ ಕಳಿಸೋದೆ. ಅಂದರೆ ಅಷ್ಟು ತೀವ್ರತೆಯನ್ನು ಅವರು ಅಷ್ಟು ಕಡಿಮೆ ಇದ್ರೊಳಗೆ, ಅಂದರೆ ನಾವು ಅದಕ್ಕೆ ಪದವಿಟ್ಟೋಡೊಂದು ಅಗ್ಗಳಿಕೆ ಅಂತ ಏನು ಹಳೆಗನ್ನಡದ ಪದ ಹೇಳ್ತೀವಿ, ಅದನ್ನು ಮೊಗಳಿ ಸರ್ಗೆ ಹೇಳ್ತಿದ್ವಿ. ಮತ್ತೆ ಅವರು ವಾಗ್ವಾದ ಕೂಡ ಭಾಳ ಮುಖ್ಯವಾದಿತ್ತು. ಅಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ರಾಮತ್ ತರೀಕೆರೆಯನ್ನು ಒಳಗೊಂಡಂತೆ ಅಮರೇಶ್ ನುಗಡೋಣಿ ಒಂದು ದೊಡ್ಡ ವಿದ್ವತ್ ಪಡೆ 2002ರಿಂದ 10 ಒಂದು ದಶಕದಲ್ಲಿ ಒಂದು ದೊಡ್ಡ ವಿದ್ವತ್ ಪಡೆ ಇತ್ತು. ಸೊ ಮೊಗಳಿ ಸರ್ ಅಲ್ಲಿ ಒಂದು ಸೆಮಿನಾರಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಮಂಡ್ ಸರ್ಗೆ ಒಂದು ಭಯ ಶುರು ಆಗ್ಬಿಡೋದು, ಈ ಮನುಷ್ಯ ಏನು ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲ ಅಂತ. ಸೊ ಇಂಥದ್ದೇ ಒಂದು ಅಪರೂಪದ ಘಟನೆ ಹೇಳಿ ಚರ್ಚೆಯನ್ನು ಮುಗಿಸ್ಬೋದು ಅನಿಸುತ್ತೆ. ಒಂದು ಸಲ ಬಸವರಾಜ್ ಕಲ್ಗುಡಿ ಅವರು ಶಂಭಾ ಜೋಶಿ ಒಂದು ಅಧ್ಯಯನ ಸಂಶೋಧನಾ ಪೀಠದಲ್ಲಿ ಒಂದು ಸೆಮಿನಾರ್ ಇತ್ತು. ಅದರಲ್ಲಿ ಶಂಭಾ ಜೋಶಿಯ ಸಂಶೋಧನೆ ಬಗ್ಗೆ ಅವರು ಮಾತಾಡೋದಕ್ಕೆ ಬಂದಿದ್ದರು. ಸೊ ಅವ್ರು ಮಾತಾಡ್ತಾ ಏನು ಹೇಳಿದರು ಅಂತಂದರೆ, ಅವರು ಅಂದರೆ ಶಂಭಾ ಜೋಶಿ ಅವರು ಅವೈದಿಕ ಚಿಂತನೆಯನ್ನು ಏನು ಶುರು ಮಾಡಿದ್ರು. ಇಲ್ಲಿ ಎಲ್ರಿಗೂ ಗೊತ್ತಿರ್ಬೋದು, ಶಂಭಾ ಅವರು ಸಾಂಸ್ಕೃತಿಕ ಅಧ್ಯಯನವನ್ನು ಶುರು ಮಾಡಿದ್ದು ಬಹಳ ದೊಡ್ಡ ಇಂಟೆಲೆಕ್ಚುಯಲ್ ಕನ್ನಡದ ಸಂದರ್ಭಕ್ಕೆ. ಅವ್ರು ನಾವು ಹೆಚ್ಚು ಇನ್ನೂ ಓದಿಲ್ಲ, ಚರ್ಚೆ ಮಾಡಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡ್ತಾ ಬಸವರಾಜ್ ಕಲ್ಗುಡಿ ಅವರು ಅಂಬೇಡ್ಕರ್ ಏನು ಅವೈದಿಕ ಆಲೋಚನಾ ಕ್ರಮವನ್ನು ಶುರು ಮಾಡಿದ್ರಲ್ಲ, ಉದಾಹರಣೆ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇರ್ಬೋದು, ಹಿಂದೂ ಧರ್ಮದ ಒಗಟುಗಳಿರ್ಬೋದು, ಈ ಥರದ ಈ ನೆಲೆಯ ಅವೈದಿಕ ಆಲೋಚನೆಯ ಕ್ರಮವನ್ನು ಶಂಭಾ ಜೋಶಿ ಅವರು ಬಹಳ ಹಿಂದೆನೇ ಶುರು ಮಾಡಿಬಿಟ್ಟಿದ್ರು. ಅಕಸ್ಮಾತ್ ಆ ಶಂಭಾ ಜೋಶಿ ಅವರ ಬರಹಗಳು ಇಂಗ್ಲೀಷಲ್ಲಿ ಬಂದಿದ್ದರೆ ಬಹುಶಃ ಅಂಬೇಡ್ಕರ್ ಕೂಡ ರೆಫರೆನ್ಸ್ ಮಾಡ್ಬೋದಿತ್ತೇನೋ ಅಂತ ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ. ಸೊ ಆ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣವೇ ಮೊಗಳಿ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು, ಆಕ್ರೋಶ ಬಂದು, ಅದನ್ನ ತುಂಬ ವಾಗ್ವಾದ ಆಗಿ, ಚರ್ಚೆ ಆಗಿ, ಭಾಳ ದೊಡ್ಡ ವಾಗ್ವಾದ ಆಗೋಯ್ತು. ಅದು ಹೆಚ್ಚು ಕಡಿಮೆ ಅದು ಇಡೀ ಜಗಳದಲ್ಲೇ ಆ ಇಡೀ ಸೆಮಿನಾರ್ ಮುಗಿದೋಯ್ತು. ಅದು ಮುಗಿದು 1 ವಾರ ಆಗಿತ್ತು. ನಾನು ಲೈಬ್ರರಿಗೆ ಅವ್ರು ಏನು ಹೇಳಿದ್ರು, ಶಂಭಾ ಜೋಶಿ ಅವ್ರು ನೀವು ಇನ್ನೂ ಓದ್ಕೊಂಡಿಲ್ಲ, ಓದ್ಕೋಬೇಕು ಅನ್ನೋ ಅರ್ಥದಲ್ಲಿ ಮೊಗಳಿ ಅವ್ರಿಗೆ ಇದು ಮಾಡಿದ್ರು. ಅದು ಭಾಳ ಹಾಂಟ್ ಮಾಡಿತು. ಆ ಇಡೀ ಕಾರ್ಯಕ್ರಮ ಡಿಸ್ಟರ್ಬ್ ಆಯಿತು. ಮೇ ಬಿ ಒಂದು 10-15 ದಿನ ಆಗಿರ್ಬೋದು. ನಾನು ಹೋಗಿ ನೋಡಿದ್ರೆ ಲೈಬ್ರರಿಯಲ್ಲಿ ಅವರು ಶಂಭಾ ಜೋಶಿ ಎಲ್ಲ ಸಂಪುಟಗಳನ್ನ ಇಟ್ಕೊಂಡು ಅವರು ಸ್ಟಡಿ ಮಾಡ್ಕೊಂತ, ನೋಟ್ಸ್ ಮಾಡ್ಕೊಂತ ಕೂತ್ಕೊಂಡಿದ್ರು. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಆಮೇಲೆ ನೋಡಿದ್ರೆ ಅವರು ಆ ಒಂದು ವಾಗ್ವಾದದಿಂದ ಶಂಭಾ ಅವರ ಭಾಷಿಕ ಸಂಶೋಧನೆ ಅಂತ 2 ವರ್ಷ ರಿಸರ್ಚ್ ಮಾಡಿ, ಶಂಭಾ ಅವರ ಒಟ್ಟು ಕಲ್ಚರಲ್ ರಿಸರ್ಚಲ್ಲಿ ದಲಿತ್ ಪಾಯಿಂಟ್ ಆಫ್ ವ್ಯೂ, ದಲಿತ್ ದೃಷ್ಟಿಕೋನ ಹೆಂಗೆ ಮಿಸ್ಸಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿ ಈ ಪುಸ್ತಕವನ್ನು ಬರೆದ್ರು. ಸೊ ಅಂದರೆ ಆ ಥರ ಅದನ್ನು ಬರೀ ವಿದ್ವತ್ ಅಂದರೆ ಬರೀ ಜಗಳಕ್ಕೆ, ವಾಗ್ವಾದಕ್ಕೆ ಮಾತ್ರ ಅಲ್ಲದೆ ಅದನ್ನು ಒಂದು ವಿದ್ವತ್ತಿನ ಮೂಲಕ ಒಂದು ಉತ್ತರ ಕೊಡೋ ಒಂದು
ವಿದ್ವತ್ ಇದು ಕೂಡ ಮೊಗಳಿಯವರ ಒಂದು ನಡೆ ಆಗಿತ್ತು ಅನ್ನೋದನ್ನು ಹೇಳೋದಕ್ಕೆ ಈ ಘಟನೆಯನ್ನು ಉಲ್ಲೇಖಿಸಿದೆ. ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕನ್ನಡದಲ್ಲಿ ನೀವು ಓದಲೇಬೇಕಾದಂಥ ಆತ್ಮಕಥನಗಳ ಪಟ್ಟಿ ಕೊಟ್ಟರೆ ಅದು ನಾನೆಂಬ ಕಿಂಚಿತ್ತು ಓದಲೇಬೇಕಾದಂಥ ಆತ್ಮಕಥನಗಳ ಪಟ್ಟಿಯಲ್ಲಿ ಇದು ಒಂದಾಗಿರುತ್ತೆ. ದಯವಿಟ್ಟು ಓದದೇ ಇರೋರು, ನಾನು ಇದನ್ನು ಫೇಸ್ಬುಕ್ಕಲ್ಲಿ ತುಂಬ ಕ್ಯಾಂಪೇನ್ ಥರನೇ ಮಾಡ್ತಿದ್ದೀನಿ, ದಯವಿಟ್ಟು ಎಲ್ಲರೂ ಓದಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು.